ಗೆಳೆಯರೇ, ನಮ್ಮ ಮನಸ್ಸು ಒಂದು ಕೋತಿಯಂತೆ ಚಂಚಲ. ಕೆಲವೊಮ್ಮೆ ಹಳೆಯ ನೆನಪುಗಳಲ್ಲಿ ಜಿಗಿಯುತ್ತದೆ, ಕೆಲವೊಮ್ಮೆ ಭವಿಷ್ಯದ ಚಿಂತೆಗಳಲ್ಲಿ ಅಲೆದಾಡುತ್ತದೆ. ಸಣ್ಣ ವಿಷಯಕ್ಕೆ ಸಂತೋಷ ಅನುಭವಿಸುತ್ತದೆ ಮತ್ತು ಅಷ್ಟೇ ಬೇಗ ದುಃಖವೂ ಆಗುತ್ತದೆ. ಗಾಳಿಯಲ್ಲಿ ಅಲುಗಾಡುವ ದೀಪ ಹೇಗೆ ಸ್ಥಿರವಾಗಿರಲಾರದು, ಹಾಗೆಯೇ ಅಶಾಂತ ಮನಸ್ಸಿನಲ್ಲಿ ನಿಜವಾದ ಶಾಂತಿ ನೆಲೆಸುವುದಿಲ್ಲ. ನಮ್ಮ ಇಂದಿನ ಕಥೆ ಈ ಕಪಿಯಂತೆ ಚಂಚಲ ಮನಸ್ಸಿನ ಬಗ್ಗೆ. ಒಂದು ದಿನ ಒಬ್ಬ ಚಿಂತೆಗೊಳಗಾದ ವ್ಯಕ್ತಿ ಝೆನ್ ಗುರುಗಳ ಬಳಿಗೆ ಬಂದನು. ಅವನು ಹೇಳಿದ, ಗುರುಗಳೇ, ನನ್ನ ಮನಸ್ಸು ತುಂಬ ಅಶಾಂತವಾಗಿದೆ. ದಿನವಿಡೀ ಅನೇಕ ಆಲೋಚನೆಗಳು ಬರುತ್ತಲೇ ಇವೆ. ದಯವಿಟ್ಟು ಈ ಆಲೋಚನೆಗಳನ್ನು ಕಡಿಮೆ ಮಾಡುವಂತಹ ಒಂದು ಮಂತ್ರವನ್ನು ನೀಡಿ. ಝೆನ್ ಗುರು ಅವನನ್ನು ನೋಡಿ ಹೇಳಿದರು, ಗೆಳೆಯ, ನೀನು ಪ್ರತಿದಿನ ಧ್ಯಾನ ಮಾಡಬೇಕು. ನಿಧಾನವಾಗಿ ನಿನ್ನ ಮನಸ್ಸು ಶಾಂತವಾಗುತ್ತದೆ. ಆದರೆ ಆ ವ್ಯಕ್ತಿ ಹೇಳಿದ, ಗುರುಗಳೇ, ದಯವಿಟ್ಟು ನನಗೆ ಧ್ಯಾನ ಮಾಡಲು ಹೇಳಬೇಡಿ. ನಾನು ಧ್ಯಾನಕ್ಕೆ ಕುಳಿತರೆ ಇನ್ನಷ್ಟು ಆಲೋಚನೆಗಳು ಬರುತ್ತವೆ. ಅವುಗಳಲ್ಲಿ ಬಹಳಷ್ಟು ನಕಾರಾತ್ಮಕ. ಇದರಿಂದ ನನ್ನ ಮನಸ್ಸು ಇನ್ನೂ ಅಶಾಂತವಾಗುತ್ತದೆ. ಗುರು ನಗುತ್ತಾ ಹೇಳಿದರು, ಧ್ಯಾನದ ಮೊದಲ ಹಂತದಲ್ಲಿ ಇದು ಸಹಜ. ಅಭ್ಯಾಸದಿಂದ ಮನಸ್ಸು ಶಾಂತವಾಗುತ್ತದೆ. ಆದರೂ ಆ ವ್ಯಕ್ತಿ ಹಠತೊಟ್ಟ, ಗುರುಗಳೇ, ಧ್ಯಾನ ನನ್ನಿಂದ ಆಗುವುದಿಲ್ಲ. ನೀವು ನನಗೆ ಮನಸ್ಸು ಶಾಂತವಾಗುವಂತಹ ಒಂದು ಮಂತ್ರವನ್ನು ಕೊಡಿ. ಗುರು ಅವನ ಮನೋಭಾವವನ್ನು ಅರ್ಥ ಮಾಡಿಕೊಂಡರು. ಸರಿ, ನೀನು ಹೀಗೆ ಒತ್ತಾಯಿಸುತ್ತಿದ್ದೀಯಾದರೆ ನಾನು ನಿನಗೆ ಒಂದು ಮಂತ್ರ ಕೊಡುತ್ತೇನೆ. ಪ್ರತಿದಿನ ಒಬ್ಬಂಟಿಯಾಗಿ ಕುಳಿತು ಅದನ್ನು ಜಪ ಮಾಡು. ವ್ಯಕ್ತಿ ಉತ್ಸಾಹದಿಂದ ಮುಂದೆ ಬಾಗಿದ. ಗುರು ಅವನ ಕಿವಿಯಲ್ಲಿ ಮಂತ್ರವನ್ನು ಹೇಳಿದರು. ಅದರೊಂದಿಗೆ ಒಂದು ಎಚ್ಚರಿಕೆ ನೀಡಿದರು. ಒಂದು ವಿಷಯ ನೆನಪಿಟ್ಟುಕೋ, ಮಂತ್ರ ಜಪಿಸುವಾಗ ಕೋತಿಯ ಬಗ್ಗೆ ಮಾತ್ರ ಯೋಚಿಸಬೇಡ. ಯೋಚಿಸಿದರೆ ಮಂತ್ರದ ಶಕ್ತಿ ನಷ್ಟವಾಗುತ್ತದೆ. ವ್ಯಕ್ತಿ ನಕ್ಕು ಹೇಳಿದ, ನಾನು ಕೋತಿಯ ಬಗ್ಗೆ ಏಕೆ ಯೋಚಿಸಬೇಕು? ನಾನು ಎಂದಿಗೂ ಕೋತಿಯ ಬಗ್ಗೆ ಯೋಚಿಸಿಲ್ಲ. ಅವನು ಗುರುಗಳಿಗೆ ಧನ್ಯವಾದ ಹೇಳಿ ಸಂತೋಷದಿಂದ ಮನೆಗೆ ಹೋದ. ಸಂಜೆ ಅವನು ಕುಳಿತು ಮಂತ್ರ ಜಪಿಸಲು ಆರಂಭಿಸಿದ. ಆದರೆ ತಕ್ಷಣವೇ ಗುರುಗಳ ಮಾತು ನೆನಪಾಯಿತು, ಕೋತಿಯ ಬಗ್ಗೆ ಯೋಚಿಸಬೇಡ. ಕ್ಷಣಾರ್ಧದಲ್ಲೇ ಅವನ ಮನಸ್ಸಿನಲ್ಲಿ ಕೋತಿಯ ಚಿತ್ರಗಳು ಮೂಡತೊಡಗಿದವು. ಅವನು ಅವುಗಳನ್ನು ನಿರ್ಲಕ್ಷಿಸಲು ಯತ್ನಿಸಿದ. ಆದರೆ ತಡೆಯಲು ಪ್ರಯತ್ನಿಸಿದಷ್ಟು ಹೆಚ್ಚು ಕೋತಿಗಳು ಮನಸ್ಸಿನಲ್ಲಿ ಹಾರಾಡತೊಡಗಿದವು. ಅವನು ಯೋಚಿಸಿದ, ಇದೇನು, ಗುರುಗಳಿಗೆ ಕೋತಿ ಸಮಸ್ಯೆ ಎಂದು ಗೊತ್ತಿದ್ದರೆ ಅವರು ಅದರ ಬಗ್ಗೆ ಏಕೆ ಉಲ್ಲೇಖಿಸಿದರು? ಅವನು ಸ್ನಾನ ಮಾಡಿ ಬಟ್ಟೆ ಬದಲಿಸಿ ಮತ್ತೆ ಕುಳಿತ. ಆದರೆ ಕಣ್ಣು ಮುಚ್ಚುತ್ತಿದ್ದಂತೆ ಎಲ್ಲೆಡೆ ಕೋತಿಗಳು. ಕೊಠಡಿಯಲ್ಲಿ, ಆಲೋಚನೆಗಳಲ್ಲಿ, ಕುಟುಂಬ ಸದಸ್ಯರ ಮುಖಗಳಲ್ಲೂ ಕಾಣಿಸಿಕೊಂಡವು. ಬೆಳಗ್ಗಾಗುವ ಹೊತ್ತಿಗೆ ಅವನು ಹುಚ್ಚುತನದ ಅಂಚಿಗೆ ಬಂದ. ಮುಂಜಾನೆ ಅವನು ಓಡೋಡಿ ಗುರುಗಳ ಬಳಿ ಬಂದು ಹೇಳಿದ, ಗುರುಗಳೇ, ನೀವು ನನಗೆ ಎಂಥ ಮಂತ್ರ ಕೊಟ್ಟಿದ್ದೀರಿ? ನಿನ್ನೆವರೆಗೆ ನಾನು ಕೋತಿಯ ಬಗ್ಗೆ ಯೋಚಿಸಲಿಲ್ಲ. ಈಗ ಒಂದು ಕ್ಷಣವೂ ಕೋತಿಗಳು ನನ್ನ ಮನಸ್ಸನ್ನು ಬಿಡುತ್ತಿಲ್ಲ. ದಯವಿಟ್ಟು ನನ್ನನ್ನು ಇದರಿಂದ ಬಿಡಿಸಿ. ಝೆನ್ ಗುರು ಶಾಂತವಾಗಿ ಹೇಳಿದರು, ಏನೂ ಮಾಡಬೇಡ, ಆರಾಮ ಮಾಡು, ಮಂತ್ರ ಜಪ ನಿಲ್ಲಿಸು. ಅವನು ಮೌನವಾಗಿ ಕುಳಿತ. ಆಶ್ಚರ್ಯವೆಂದರೆ ಕೋತಿಯ ಆಲೋಚನೆಗಳು ತಕ್ಷಣವೇ ಮಾಯವಾದವು. ಸ್ವಲ್ಪ ಹೊತ್ತಿನಲ್ಲಿ ಅವನ ಮನಸ್ಸು ಸಾಮಾನ್ಯವಾಯಿತು. ಗುರು ಹೇಳಿದರು, ನೋಡು ಸ್ನೇಹಿತನೇ, ನಾನು ನಿನಗೆ ಮನಸ್ಸಿನ ಸ್ವಭಾವವನ್ನು ತೋರಿಸಲು ಬಯಸಿದೆ. ಯಾವುದೇ ಆಲೋಚನೆಯನ್ನು ಬಲವಂತವಾಗಿ ಒತ್ತಡದಿಂದ ಹೊರದೂಡಲು ಪ್ರಯತ್ನಿಸಿದರೆ ಅದು ಹೆಚ್ಚು ಬಲವಾಗಿ ಹಿಂತಿರುಗುತ್ತದೆ. ಹೇಗೆ ಒಂದು ಸ್ಪ್ರಿಂಗನ್ನು ಒತ್ತಿದಷ್ಟು ಅದು ಹೆಚ್ಚು ಎತ್ತರಕ್ಕೆ ಹಾರುತ್ತದೆ, ಹಾಗೆಯೇ ಮನಸ್ಸನ್ನು ಬಲವಂತವಾಗಿ ಶಾಂತಗೊಳಿಸಲು ಯತ್ನಿಸಿದಷ್ಟು ಅದು ಹೆಚ್ಚು ಅಶಾಂತವಾಗುತ್ತದೆ. ಅದರ ಬದಲು ಶಾಂತವಾಗಿ ನಿನ್ನ ಆಲೋಚನೆಗಳನ್ನು ಕೇವಲ ಗಮನಿಸು, ಅವುಗಳಿಗೆ ಅಂಟಿಕೊಳ್ಳದೆ. ಹೀಗೆ ಮಾಡಿದರೆ ಮನಸ್ಸು ನಿಧಾನವಾಗಿ ತಾನೇ ಶಾಂತವಾಗುತ್ತದೆ. ಇದನ್ನು ಕಲಿಯಲು ಧ್ಯಾನ ಅಗತ್ಯ. ಗುರು ಮುಂದುವರಿಸಿದರು, ನಮ್ಮ ಮನಸ್ಸು ಕೋತಿಯಂತೆ ಯಾವುದೇ ಕಾರಣವಿಲ್ಲದೆ ಹಾರಾಡುತ್ತಿರುತ್ತದೆ. ತಜ್ಞರ ಪ್ರಕಾರ ಪ್ರತಿದಿನ ಮನುಷ್ಯನ ಮನಸ್ಸಿನಲ್ಲಿ 36,000ದಿಂದ 80,000 ಆಲೋಚನೆಗಳು ಬರುತ್ತವೆ. ಅವುಗಳನ್ನು ಬಲವಂತವಾಗಿ ತಡೆಯಲು ಯತ್ನಿಸಿದರೆ ಅವು ಇನ್ನಷ್ಟು ಬಲವಾಗುತ್ತವೆ. ಏಕೆಂದರೆ ತಪ್ಪಿಸಲು ಯತ್ನಿಸಿದ ವಿಷಯಕ್ಕೆ ನಾವು ಹೆಚ್ಚು ಗಮನ ಕೊಡುತ್ತೇವೆ. ಧ್ಯಾನ ಮಾಡುವಾಗ ಮನಸ್ಸಿನ ಒಳಗಿರುವ ಹಳೆಯ ಸಂಸ್ಕಾರಗಳು ಮೇಲಕ್ಕೆ ಬರುತ್ತವೆ. ಮನೆಯ ಸ್ವಚ್ಛತೆ ಮಾಡುವಾಗ ಧೂಳು ಎದ್ದಂತೆ. ಆರಂಭದಲ್ಲಿ ಇದು ಹೆಚ್ಚು ಆಲೋಚನೆಗಳಂತೆ ತೋರುತ್ತದೆ, ಆದರೆ ಅದು ಮನಸ್ಸಿನ ಕಸ ಹೊರಬರುತ್ತಿರುವುದು.
ನೀನು ಸಾಕ್ಷಿಯಾಗಿ ಇದ್ದರೆ ಈ ಕಸ ನಿಧಾನವಾಗಿ ಹೊರಹೋಗುತ್ತದೆ. ಕಾಲಕ್ರಮೇಣ ಆಲೋಚನೆಗಳು ಕಡಿಮೆಯಾಗುತ್ತವೆ ಮತ್ತು ನೀನು ಶಾಂತ ನಿಯಂತ್ರಿತ ಮನಸ್ಸನ್ನು ಅನುಭವಿಸುತ್ತೀಯ. ಹೀಗೆ ಆ ವ್ಯಕ್ತಿ ಒಂದು ಮಹತ್ವದ ಪಾಠ ಕಲಿತನು. ಮನಸ್ಸಿನ ವಿರುದ್ಧ ಹೋರಾಡಿ ಅದನ್ನು ಗೆಲ್ಲಲು ಸಾಧ್ಯವಿಲ್ಲ. ಕೇವಲ ಗಮನಿಸುವುದರ ಮೂಲಕವೇ ಅದನ್ನು ಸಂಪೂರ್ಣವಾಗಿ ಅರಿತು ನಿಯಂತ್ರಿಸಲು ಸಾಧ್ಯ. ಗೆಳೆಯರೇ, ನೀವು ಧ್ಯಾನ ಮಾಡಿದ್ದೀರಾ? ನಿಮ್ಮ ಮನಸ್ಸಿನೊಂದಿಗೆ ಹೋರಾಡುತ್ತಿರುವಿರಾ? ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವವೇನು? ಮತ್ತೆ ಈ ಕಥೆಯನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಆನಂದದಿಂದಿರಿ, ಆರೋಗ್ಯವಂತರಾಗಿರಿ. ಜೈ ಹಿಂದ್.